ವೆಲ್ಕಮ್ ಟು ಶಂಕರ ಎಎಸ್ ಅಕಾಡೆಮಿ. ಈ ಆರ್ಟಿಕಲ್ ನ ಮೂಲಕ ನಾವು ವರ್ಲ್ಡ್ ರೆಕಾರ್ಡ್ ಮಾಡಿರುವಂತಹ ಒಂಗಲಿ ಕೌ ಬಗ್ಗೆ ನೋಡ್ಕೊಳ್ಳೋಣ. ಸೊ ಮೊದಲಿಗೆ ಏನ್ ಈ ಆರ್ಟಿಕಲ್ ಅಂತ ಹೇಳಿದ್ರೆ, ವರ್ಲ್ಡ್ ಕಾಸ್ಟ್ಲಿಯೆಸ್ಟ್ ಕೌ ಬೂಮಿಂಗ್ ಇನ್ ಬ್ರೆಜಿಲ್ ಬಟ್ ಟ್ವಿಂಡ್ಲಿಂಗ್ ಇನ್ ಇಂಡಿಯಾ. ಅಂದ್ರೆ ಪ್ರಪಂಚದ ಕಾಸ್ಟ್ಲಿಯೆಸ್ಟ್ ಆಗಿರುವಂತಹ ಹಸು ಬ್ರೆಜಿಲ್ ಅಲ್ಲಿ ಹೆಚ್ಚಾಗ್ತಿದೆ, ಭಾರತದಲ್ಲಿ ಕಡಿಮೆ ಆಗ್ತದೆ ಅಂತ. ಸೊ ಯಾಕೆ ಭಾರತನ ಕಂಪೇರ್ ಮಾಡಿದ್ದಾರೆ? ಸೊ ಯಾಕೆ ಭಾರತನ ಕಂಪೇರ್ ಮಾಡಿದ್ದಾರೆ ಅಂತ ಹೇಳಿದ್ರೆ, ಈ ಒಂಗಲೆ ಕೌ ಏನಿದೆ ಅಲ್ವಾ, ಇಲ್ಲಿ ಪಿಕ್ಚರ್ ಅಲ್ಲಿ ನಾವು ನೋಡ್ಬೋದು. ಈ ಹಸು ಭಾರತದ ಇಂಡಿಜಿನಿಯಸ್ ಹಸು ಆಗಿದೆ. ಅಂದ್ರೆ ಭಾರತದ ಭಾರತಕ್ಕೆ ಸಂಬಂಧಿಸಿದಂತಹ, ಭಾರತದಲ್ಲೇ ಬೆಳೆದಿರುವಂತಹ ನೇಟಿವ್ ಸ್ಪೀಸೀಸ್ ಆಗಿದೆ ಈ ಒಂಗಲೆ ಕೌ. ಸೊ ಹಂಗಾಗಿ ಬ್ರೆಜಿಲ್ ಮತ್ತೆ ಭಾರತಕ್ಕೆ ಕಂಪೇರ್ ಮಾಡ್ಬಿಟ್ಟು ಈ ಒಂದು ಆರ್ಟಿಕಲ್ ನ ಹೇಳಿದ್ದಾರೆ. ಸೊ ಇದಕ್ಕಿಂತ ಮುಂಚೆ ಈ ಆರ್ಟಿಕಲ್ ಅಥವಾ ಈ ಒಂದು ಆರ್ಟಿಕಲ್ ಬರೋದಕ್ಕಿಂತ ಮುಂಚೆ ಇದೇ ಸೇಮ್ ಹಸು ನ್ಯೂಸ್ ಅಲ್ಲಿತ್ತು. ಸೊ ಯಾಕೆ ನ್ಯೂಸ್ ಅಲ್ಲಿತ್ತು ಅಂತ ಹೇಳಿದ್ರೆ, ವರ್ಲ್ಡ್ ರೆಕಾರ್ಡ್ ಅಲ್ಲಿ ಒಂಗಲೆ ಬ್ರೀಡು ಅಪ್ರಾಕ್ಸಿಮೇಟ್ಲಿ 41 ಕೋಟಿಗೆ ಸೇಲ್ ಆಗಿತ್ತು ಬ್ರೆಜಿಲ್ ಅಲ್ಲಿ. ಸೊ ಹಂಗಾಗಿ ಇದೇ ಸೇಮ್ ಒಂಗಲಿ ಕೌ ಲಾಸ್ಟ್ ವೀಕ್ಸ್ ಅಲ್ಲೂ ಕೂಡ ನ್ಯೂಸ್ ಅಲ್ಲಿತ್ತು. ಹಂಗಾಗಿ ಎಕ್ಸಾಮ್ ಪರ್ಸ್ಪೆಕ್ಟಿವ್ ಆಗಿ ನಮ್ಗೆ ಕೇಳುವಂತಹ ಚಾನ್ಸಸ್ ಇರುತ್ತೆ. ಇದ್ರ ಮೂಲಕ ಅಂದ್ರೆ ಇದೇನು ಅಪ್ರಾಕ್ಸಿಮೇಟ್ಲಿ 41 ಕೋಟಿಗೆ ಸೇಲ್ ಆಗಿದೆ ಅಲ್ವಾ, ಈ ಸೇಲ್ ಆಗಿರೋ ಮೂಲಕ ಭಾರತಕ್ಕೆ ಸಂಬಂಧಿಸಿದಂತಹ ಬ್ರಾಹ್ಮಣ್ ಬ್ರೀಡ್ಸ್ ಮತ್ತೆ ಜಪಾನಿನ ವಾಗ್ಯೂ ಬ್ರೀಡ್, ಈ ಎರಡು ಹಸುಗಳಿಗಿಂತ ಹೆಚ್ಚಿನ ಅಮೌಂಟ್ಗೆ ಸೇಲ್ ಆಗಿರುವಂತಹ ಹಸು ಆಗಿ ನಾವು ನೋಡ್ಬೋದಾಗುತ್ತೆ. ಸೊ ಎಕ್ಸಾಮ್ ಅಲ್ಲಿ ಕೇಳ್ತಾರೆ, ಒಂಗಲೆ ಕೌ ಜಾಸ್ತಿ ಅಮೌಂಟ್ಗೆ ಸೊ ಯಾವ್ದನ್ನ ಬೀಟ್ ಮಾಡಿದೆ ಅಂತ ಕೇಳಿದ್ರೆ ಜಪಾನಿನ ವಾಗ್ಯೂ ಮತ್ತೆ ಭಾರತದ ಬ್ರಾಹ್ಮಣ್ ಬ್ರೀಡ್ಸ್ ಎರಡನ್ನು ಕೂಡ ಬೀಟ್ ಮಾಡ್ಬಿಟ್ಟು 41 ಕೋಟಿಗೆ ಸೇಲ್ ಆಗಿದೆ. ಸೊ ಹಂಗಾಗಿ ಲಾಸ್ಟ್ ವೀಕ್ ಕೂಡ ನ್ಯೂಸ್ ಅಲ್ಲಿ ಇತ್ತು. ಎಕ್ಸಾಮ್ ಪರ್ಸ್ಪೆಕ್ಟಿವ್ ಆಗಿ ನಾವು ಈ ಒಂದು ಆರ್ಟಿಕಲ್ ಬಗ್ಗೆ ಅಥವಾ ಒಂಗಲೆ ಕೌ ಬಗ್ಗೆ ಡೀಟೇಲ್ ಆಗಿ ನೋಡ್ಕೊಳ್ಳೋಣ. ಸೊ ಒಂಗಲೆ ಕೌ ಸೈಂಟಿಫಿಕ್ ನೇಮ್ ಏನು ಅಂತ ಹೇಳಿದ್ರೆ ಬಾಸ್ ಇಂಡಿಕಸ್. ಬಾಸ್ ಇಂಡಿಕಸ್ ಅನ್ನೋದು ಇದರ ಸೈಂಟಿಫಿಕ್ ನೇಮು, ಬಟ್ ಎಕ್ಸಾಮ್ ಅಲ್ಲಿ ಸೈಂಟಿಫಿಕ್ ನೇಮ್ ಏನ್ ಕೇಳೋದಿಲ್ಲ. ಸೊ ಭಾರತಕ್ಕೆ ನೇಟಿವ್ ಅಂತ ಹೇಳಿದೆ. ಪರ್ಟಿಕ್ಯುಲರ್ಲಿ ಯಾವ ಪ್ಲೇಸ್ಗೆ ನೇಟಿವ್ ಅಂತ ಹೇಳಿದ್ರೆ ಪ್ರಕಾಶಂ ಡಿಸ್ಟಿಕ್, ಆಂಧ್ರ ಪ್ರದೇಶ. ಈ ಒಂದು ಪ್ಲೇಸಿಗೆ ನೇಟಿವ್ ಸ್ಪೀಸೀಸ್ ಆಗಿದೆ. ಅದರ ಜೊತೆಗೆ ಕೆಲವೊಂದು ಪ್ಲೇಸಸ್ ಅಲ್ಲಿ, ಆಂಧ್ರ ಪ್ರದೇಶಲ್ಲೇ ಕೆಲವೊಂದು ಪ್ಲೇಸಸ್ ಅಲ್ಲಿ ಸಿಗುತ್ತೆ. ಯಾವ್ದ್ಯಾವ್ದು ಅಂತ ಹೇಳಿದ್ರೆ ಗುಂಟೂರ್, ವೈಕೊಂಡ, ನರಸರಾವ್ಪೇಟ್, ಒಂಗಲೆ ಮತ್ತೆ ಕುಂದುಕೂರ್, ಈ ಪ್ಲೇಸಸ್ ಅಲ್ಲಿ ಕೂಡ ನಾವು ಈ ಒಂದು ಒಂಗಲೆ ಕೌನ ನೋಡ್ಬೋದಾಗತ್ತೆ. ಸೊ ಇನ್ನ ರಿವರ್ ಸ್ಟ್ರೆಚ್ ಅಲ್ಲಿ ಯಾವ್ಯಾವ ರಿವರ್ ಸ್ಟ್ರೆಚ್ ಅಲ್ಲಿ ನಾವ್ ಇದನ್ನ ಕಾಣ್ಬೋದು ಅಂತ ಹೇಳಿದ್ರೆ, ಅಲ್ಲೂರು ರಿವರ್ ಮತ್ತೆ ಗುಂಡ್ಲಕಮ್ಮ ರಿವರ್ ಅನ್ನೋ ರಿವರ್ಸ್ ಅಲ್ಲಿ ಕೂಡ ನಾವು ಈ ಒಂದು ಒಂಗಲೆ ಕೌಸ್ ಗಳನ್ನ ನೋಡ್ಬೋದಾಗತ್ತೆ. ನೆಕ್ಸ್ಟ್ ಒಂಗಲೆ ಕೌಗೆ ಇನ್ನೊಂದು ಹೆಸರೇನು ಅಂತ ಹೇಳಿದ್ರೆ ನೆಲ್ಲೂರು ಬ್ರೀಡ್ ಅಂತ ಕೂಡ ಕರೆಯಲಾಗತ್ತೆ. ಸೊ ಯಾಕೆ ನೆಲ್ಲೂರು ಬ್ರೀಡ್ ಅಂತ ಹೇಳಿದ್ರೆ, ನಮ್ಗೆ ಹಿಸ್ಟಾರಿಕಲ್ ಪರ್ಸ್ಪೆಕ್ಟಿವ್ ಅಲ್ಲಿ ನೋಡ್ಕೊಂಡ್ರೆ ಒಂಗಲೆ ಕೌಸ್ಗಳು ನೆಲ್ಲೂರು ಡಿಸ್ಟಿಕ್ ಅಲ್ಲಿ ಜಾಸ್ತಿ ಸಿಗ್ತಾ ಇತ್ತು ಇಂದಿನ ಕಾಲದಲ್ಲಿ. ಅದಕ್ಕೋಸ್ಕರ ನೆಲ್ಲೂರು ಕೌಸ್ ಅಂತ ಕೂಡ ಕರೆಯಲಾಗತ್ತೆ. ಸೊ ಫಿಸಿಕಲ್ ಫೀಚರ್ಸ್ ಗಳನ್ನ ನಾವು ನೋಡ್ಕೊಂಡ್ರೆ, ಫಿಸಿಕಲ್ ಫೀಚರ್ ಅಂದ್ರೆ ಇಲ್ಲಿ ಹಸುನ ನೋಡಿದ್ರಿ ಕರೆಕ್ಟಾ? ಸೊ ಇದ್ರದ್ದು ಫಿಸಿಕ್ ಹೇಗಿದೆ, ತುಂಬಾನೇ ಸ್ಟ್ರಾಂಗ್ ಇದೆ ಅಲ್ಲ. ಸೊ ಹಂಗಾಗಿ ಫಿಸಿಕ್ ಬಂದ್ಬಿಟ್ಟು ಲಾರ್ಜ್ ಮಸಲ್ ಬಿಲ್ಡರ್ ತರ ಇರುತ್ತೆ, ಮತ್ತೆ ಲಾಂಗ್ ಲಿಮ್ಸ್, ಶಾರ್ಟ್ ನೆಕ್ ಇರುತ್ತೆ. ಸೊ ಇಲ್ಲಿ ಪಿಕ್ಚರ್ಸ್ ಅಲ್ಲಿ ನೀವು ನೋಡ್ಬೋದು, ಇಲ್ಲಿ ಶಾರ್ಟ್ ನೆಕ್ ಇರುತ್ತೆ, ಲಾಂಗ್ ನೆಕ್ ಇರಲ್ಲ. ನಾರ್ಮಲ್ ಹಸುಗಳಿಗೆ ಕಂಪೇರ್ ಮಾಡ್ಕೊಂಡ್ರೆ ತುಂಬಾನೇ ಚಿಕ್ಕದಾದಂತಹ ನೆಕ್ ಇರುತ್ತೆ. ಮತ್ತೆ ಇಲ್ಲಿ ಕೊಂಬನ ನೋಡಿದ್ರೆ ಆ ಕೊಂಬು ತುಂಬಾನೇ ಶಾರ್ಟ್ ಇರುತ್ತೆ, ಹೌದಾ? ಔಟ್ವರ್ಡ್ ಅಲ್ಲಿ ಇರುತ್ತೆ. ಮತ್ತೆ ಬೇಸು ಹಾರ್ಡ್ ಇರುತ್ತೆ, ಮೇಲೆ ಸಾಫ್ಟ್ ಇರುತ್ತೆ, ಬೇಸ್ ಬಂದ್ಬಿಟ್ಟು ಹಾರ್ಡ್ ಇರುತ್ತೆ. ಸೊ ಮತ್ತೆ ಮೇಲ್ಸ್ ಅಲ್ಲಿ, ಫಿಮೇಲ್ಸ್ ಅಲ್ಲೆಲ್ಲ ಮೇಲ್ಸ್ ಅಲ್ಲಿ ಈ ರೀತಿಯಾದಂತಹ ಸ್ಪೆಷಲ್ ಅಂಪನ್ನ ಕಾಣ್ಬೋದಾಗತ್ತೆ. ನೆಕ್ಸ್ಟ್ ಆ ಮೈ ಬಣ್ಣವನ್ನ ನೋಡ್ಕೊಂಡ್ರೆ ಅದು ವೈಟ್ ಮತ್ತೆ ಗ್ರೇ ಕಲರ್ ಅಲ್ಲಿ ಇರುತ್ತೆ. ಅದ್ರ ಜೊತೆಗೆ ಪ್ಯಾಚಸ್ ಬಂದ್ಬಿಟ್ಟು ಗ್ರೇ ಅಲ್ಲಿ ಇರುತ್ತೆ. ಗ್ರೇ ಪ್ಯಾಚಸ್ ಕೂಡ ನಾವು ಡಾರ್ಕ್ ಗ್ರೇ ಪ್ಯಾಚಸ್ ನ ಕೂಡ ನೋಡ್ಬೋದಾಗತ್ತೆ. ನೆಕ್ಸ್ಟ್ ಅದೇ ಕೊಂಬುನ ಹೇಳದ್ನಲ್ವಾ, ಕೊಂಬು ಶಾರ್ಟ್ ಇರುತ್ತೆ, ಬೇಸು ಹಾರ್ಡ್ ಮತ್ತೆ ತಿಕ್ ಇರುತ್ತೆ, ಔಟ್ವರ್ಡ್ ಅಲ್ಲಿ ಗ್ರೋತ್ ಆಗಿರುತ್ತೆ. ನೆಕ್ಸ್ಟ್ ಫ್ಲೆಶಿ ಎಕ್ಸ್ಟೆಂಡೆಡ್ ಟು ನಾವೆಲ್ ಫ್ಲಾಪ್. ಸೊ ಇಲ್ಲಿ ನೋಡ್ಕೊಬಹುದು, ಇದನ್ನ ನಾವು ನೋಡ್ಕೊಂಡ್ರೆ ನೀಟಾಗಿ ಗೊತ್ತಾಗತ್ತೆ. ಸೊ ಇವಾಗ ವರ್ಲ್ಡ್ ಅಲ್ಲೇನೆ ಯಾಕೆ ಇದು ತುಂಬಾನೇ ಅಮೌಂಟ್ಗೆ ಸೇಲ್ ಆಗಿದೆ, ರೀಸನ್ ಏನು? ಅಂಡ್ ಆಲ್ಸೋ
ಯಾಕೆ ಇಷ್ಟೊಂದು ನೇಮ್ ಮಾಡ್ತಾ ಇದೆ ಇದು ಒಂಗೊಲೆ ಕೌ ಅಂತ ನಾವು ನೋಡ್ಕೊಂಡ್ರೆ, ಫಸ್ಟ್ ಆಫ್ ಆಲ್ ಇದು ಹೀಟ್ ರೆಸಿಸ್ಟೆನ್ಸ್. ಎಷ್ಟೇ ಟೆಂಪರೇಚರ್ ಇರಲಿ ರೆಸಿಸ್ಟೆನ್ಸ್ ಮಾಡುವಂತಹ ಕೆಪಾಸಿಟಿ ಇದಕ್ಕಿರುತ್ತೆ. ಅದಕ್ಕೋಸ್ಕರ ಟ್ರಾಪಿಕಲ್ ಕ್ಲೈಮೇಟ್ ಅಲ್ಲಿ ನಾವು ಹೆಚ್ಚಿನದಾಗಿ ಈ ಒಂದು ಹಸುಗಳನ್ನ ನೋಡ್ಬೋದಾಗುತ್ತೆ. ಅಂಡ್ ಬೇರೆ ಹಸುಗಳಿಗೆ ಕಂಪೇರ್ ಮಾಡಿದ್ರೆ, ಇವಾಗ ನಾವು ಭಾರತದಲ್ಲಿ ಹಸುಗಳನ್ನ ನೋಡ್ಕೊಂಡ್ರೆ ತುಂಬಾನೇ ರೋಗಗಳು ಬರ್ತಿದೆ ಇತ್ತೀಚೆಗೆ. ಕೌ ಫಾರ್ಮಿಂಗ್ ನ ಮಾಡ್ಬೇಕಂತಂದ್ರೆ ಎಷ್ಟೋ ಜನಕ್ಕೆ ಆ ಥಾಟ್ಸ್ ನ ರಿಡ್ಯೂಸ್ ಮಾಡ್ತಾ ಇರೋದೇನು, ಹಸುಗಳಿಗೆ ಬರುವಂತಹ ರೋಗಗಳು, ಹೌದಲ್ವಾ? ಡಿಸೀಸ್ ಕಂಟ್ರೋಲ್ ಮಾಡೋದಕ್ಕೆ ಹಸುಗಳಿಗೆ ಕೆಪಾಸಿಟಿ ಇರೋದಿಲ್ಲ ಫಸ್ಟ್ ಆಫ್ ಆಲ್. ಬಟ್ ಒಂಗೊಲೆ ಕೌ ಇಮ್ಯುನಿಟಿ ಪವರ್ ತುಂಬಾನೇ ಜಾಸ್ತಿ ಇರೋದ್ರಿಂದ ಲೋ ಡಿಸೀಸ್, ಅದಕ್ಕೆ ಡಿಸೀಸಸ್ ತುಂಬಾನೇ ಕಡಿಮೆ ಆಗಿ ಅಟ್ಯಾಕ್ ಆಗುತ್ತೆ, ಬೇಗನೆ ಅಟ್ಯಾಕ್ ಆಗಲ್ಲ. ಅದ್ರದ್ದು ಇಮ್ಯೂನ್ ಸಿಸ್ಟಮ್ ಹೇಗಿರುತ್ತೆ ಅಂತ ಹೇಳಿದ್ರೆ, ಬೇರೆ ಯಾವುದೇ ಒಂದು ಡಿಸೀಸ್ ಬಂದ್ರೂ ಕೂಡ ಅದನ್ನ ಕಂಟ್ರೋಲ್ ಮಾಡುವಂತಹ ಕೆಪಾಸಿಟಿ ಈ ಒಂದು ಒಂಗೊಲೆ ಸ್ಪೀಸೀಸ್ಗೆ ಇದೆ. ಅದ್ರ ಜೊತೆಗೆ ಕ್ರಾಸ್ ಬ್ರೀಡಿಂಗಿಗೆ ಹೆಲ್ಪ್ ಆಗತ್ತೆ. ಸೊ ಇತ್ತೀಚೆಗೆ ಈವನ್ ದೋ ಕ್ರಾಸ್ ಬ್ರೀಡಿಂಗಿಗೆ ಇಂಪೋರ್ಟ್ ಮಾಡೋದ್ರಿಂದ ನಮ್ಮ ಭಾರತದಲ್ಲಿ ಕಡಿಮೆ ಆದ್ರೂ ಕೂಡ ಕ್ರಾಸ್ ಬ್ರೀಡಿಂಗಿಗೆ ಬೇರೆ ಬೇರೆ ದೇಶಗಳಲ್ಲಿ ಯೂಸ್ ಮಾಡ್ತಿದ್ದಾರೆ. ಮತ್ತೆ ಫಾರ್ಮಿಂಗ್ ಅಲ್ಲಿ ಬೇಸಾಯ ಮಾಡೋದಕ್ಕೆ ಕೂಡ ತುಂಬಾನೇ ಯೂಸ್ ಆಗತ್ತೆ. ಅದ್ರ ಜೊತೆ ಟ್ರಾವೆಲಿಂಗ್ ಅಲ್ಲೂ ಕೂಡ ಇದು ಯೂಸ್ ಆಗತ್ತೆ ಒಂಗೊಲೆ ಕೌ. ಅಂಡ್ ಆಲ್ಸೋ ಇದನ್ನ ಮೇಂಟೈನ್ ಮಾಡೋದೇನ್ ತುಂಬಾನೇ ಕಾಸ್ಟ್ಲಿ ಅಲ್ಲ, ತುಂಬಾನೇ ಈಸಿ ಟು ಮ್ಯಾನೇಜ್ ದಿಸ್ ಕೌ. ಅಂಡ್ ಹೇಳ್ದೆ ಬೇಸಾಯದಲ್ಲಿ ಯೂಸ್ ಮಾಡ್ತೀವಿ, ಮತ್ತೆ ಟ್ರಾನ್ಸ್ಪೋರ್ಟೇಷನ್ ಅಲ್ಲಿ ಯೂಸ್ ಮಾಡ್ತೀವಿ. ಇನ್ನ ಮಿಲ್ಕ್ ಮತ್ತೆ ಮಿಲ್ಕ್ ಪ್ರಾಡಕ್ಟ್ಸ್ ಗಳನ್ನ ನೋಡ್ಕೊಂಡ್ರೆ ಒಂಗೊಲೆ ಕೌವಿಂದ ಹೈ ಪ್ರೊಡಕ್ಷನ್ ಏನ್ ಆಗಲ್ಲ. ಒಂಗೊಲೆ ಕೌ ಮಾಡ್ರೇಟ್ ಮಿಲ್ಕ್ ಪ್ರೊಡಕ್ಷನ್ ನ ಮಾಡುತ್ತವೆ. ಸೊ ಇನ್ನ ಫಿಸಿಕಲ್ ಫೀಚರ್ಸ್, ಇದನ್ನ ಫಿಸಿಕಲ್ ಟ್ರೈಟ್ಸ್ ನ ನೋಡ್ಕೊಂಡ್ರೆ ಹೈ ವ್ಯಾಲ್ಯೂ, ಎಲ್ಲಿ ಹೈ ವ್ಯಾಲ್ಯೂ? ಬ್ರೆಜಿಲ್, USA ಮತ್ತೆ ಆಸ್ಟ್ರೇಲಿಯಾ. ಇದ್ರದ್ದು ಫ್ಲಶ್ ಏನಿದೆ ಅಲ್ವಾ, ಆ ಫ್ಲಶ್ ಕೂಡ ತುಂಬಾನೇ ಅಮೌಂಟ್ ಇರುತ್ತೆ. ಸೊ ಹಂಗಾಗಿ ಹೈ ವ್ಯಾಲ್ಯೂ ಆಗತ್ತೆ. ನೆಕ್ಸ್ಟ್ ಯೂಸ್ಡ್ ಫಾರ್ ಕ್ರಾಸ್ ಬ್ರೀಡಿಂಗ್ ಅಂಡ್ ಡೈರಿ ಫಾರ್ಮಿಂಗ್ ಅಲ್ಲಿ ಯೂಸ್ ಮಾಡ್ತೀವಿ, ಮತ್ತೆ ಕ್ರಾಸ್ ಬ್ರೀಡಿಂಗ್ ಅಲ್ಲೂ ಕೂಡ ಯೂಸ್ ಮಾಡ್ತೀವಿ. ವಿಯೆಟ್ನಾಂ 19 ಇತ್ತೀಚೆಗೆ ನ್ಯೂಸ್ ಅಲ್ಲಿ ಇತ್ತಲ್ವಾ, ವಿಯೆಟ್ನಾಂ 19 ಬ್ರೆಜಿಲಿಯನ್ ಒಂಗೊಲೆ ಕೌ ವರ್ಲ್ಡ್ಸ್ ಮೋಸ್ಟ್ ಎಕ್ಸ್ಪೆನ್ಸಿವ್ ಗೋ 2025 ಪ್ರಕಾರ ವರ್ಲ್ಡ್ ರೆಕಾರ್ಡ್ ನ ಮಾಡಿದೆ. ನೆಕ್ಸ್ಟ್ ಈ ಒಂಗೊಲೆ ಕೌಗೆ ಹಿಸ್ಟಾರಿಕಲ್ ಸಿಗ್ನಿಫಿಕೆನ್ಸ್ ಕೂಡ ಇದೆ. ಬಿಕಾಸ್ ನಾವು ಇಂಡಸ್ ವ್ಯಾಲಿ ಸಿವಿಲೈಸೇಷನ್ ಟೈಮ್ ನ ನೋಡ್ಕೊಂಡ್ರೆ ಆವಾಗ ಈ ಒಂಗೊಲೆ ಕೌನೆ ನಾವು ಝೆಬು ಅಂತ ಕರಿತಾ ಇದ್ವಿ. ಆ ಝೆಬುಗೂ ಕೂಡ ಸೈಂಟಿಫಿಕ್ ನೇಮು ಬಾಸ್ ಇಂಡಿಕಸ್. ನಾವು ಒಂಗೊಲೆ ಕೌ ಸೈಂಟಿಫಿಕ್ ನೇಮ್ ಏನ್ ನೋಡಿದ್ವಿ ಅಲ್ವಾ, ಅದ್ರದ್ದು ಸೇಮ್ ಸೈಂಟಿಫಿಕ್ ನೇಮ್ ಇರೋದ್ರಿಂದ ಹಿಸ್ಟಾರಿಕಲಿ ನಾವು ಇಂಡಸ್ ವ್ಯಾಲಿ ಸಿವಿಲೈಸೇಷನ್ ಟೈಮ್ ಅಲ್ಲಿ ಈ ಒಂದು ಕೌಗಳನ್ನ ಯೂಸ್ ಮಾಡ್ತಾ ಇದ್ವಿ. ಅಂಡ್ ರಿಗ್ವೇದಿಕ್ ಪೀರಿಯಡ್ ಅಲ್ಲೂ ಕೂಡ ರಿಗ್ವೇದಿಕ್ ಟೆಕ್ಸ್ಟ್ ಗಳ ಪ್ರಕಾರ ಈ ಒಂದು ಹಸುಗಳು ಸೋಶಿಯೋ ಎಕನಾಮಿಕ್ ಲೈಫ್ಗೆ ತುಂಬಾನೇ ಇಂಪಾರ್ಟೆಂಟ್ ಆಗಿತ್ತು. ಬಿಕಾಸ್ ಅವಾಗ ಗೀ ಆಗಿರ್ಬೋದು, ಮಿಲ್ಕ್ ಆಗಿರ್ಬೋದು, ಮಿಲ್ಕ್ ಪ್ರಾಡಕ್ಟ್ಸ್ ಆಗಿರ್ಬೋದು ಜಾಸ್ತಿ ಯೂಸ್ ಮಾಡ್ತಾ ಇದ್ರು. ಬಿಕಾಸ್ ಆಫರಿಂಗ್ಸ್ ಅಂದ್ರೆ ದೇವ್ರಗಳಿಗೆ ಆಫರಿಂಗ್ ಮಾಡೋದಕ್ಕೋಸ್ಕರ ತುಂಬಾ ಯೂಸ್ ಮಾಡ್ತಿದ್ರಲ್ವಾ, ಹಂಗಾಗಿ ಈ ಒಂದು ಹಸುಗಳು ಸೋಶಿಯೋ ಎಕನಾಮಿಕ್ ಲೈಫ್ಗೆ ತುಂಬಾನೇ ಇಂಪಾರ್ಟೆಂಟ್ ಆಗಿರುತ್ತೆ. ಅದು ಹಿಸ್ಟಾರಿಕಲ್ ಪರ್ಸ್ಪೆಕ್ಟಿವ್ ಅಲ್ಲಿ. ನೆಕ್ಸ್ಟ್ ಎಕನಾಮಿಕ್ ಮತ್ತೆ ಗ್ಲೋಬಲ್ ಸಿಗ್ನಿಫಿಕೆನ್ಸ್ ಏನು? ಎಕನಾಮಿಕಲಿ ಹೇಳ್ಬೇಕಂದ್ರೆ ಫಸ್ಟ್ ಆಫ್ ಆಲ್ ಇದು ಮೇಂಟೈನ್ ಮಾಡೋದಕ್ಕೆ ತುಂಬಾನೇ ಈಸಿ, ಮತ್ತೆ ಅದ್ರದ್ದು ಫ್ಲೆಶ್ ತುಂಬಾನೇ ಕಾಸ್ಟ್ಲಿ ಇದೆ. ಓಕೆನಾ? ನೆಕ್ಸ್ಟ್ ಬೇಸಾಯಕ್ಕೆ ಯೂಸ್ ಮಾಡ್ತೇವೆ, ಟ್ರಾವೆಲಿಂಗಿಗೆ ಯೂಸ್ ಮಾಡ್ತೀವಿ, ಅಂದ್ರೆ ಟ್ರಾನ್ಸ್ಪೋರ್ಟೇಷನ್ಗೆ ಯೂಸ್ ಮಾಡ್ತೀವಿ. ಅಂಡ್ ಆಲ್ಸೋ ಕ್ರಾಸ್ ಬ್ರೀಡಿಂಗ್, ಇತ್ತೀಚೆಗೆ ಕ್ರಾಸ್ ಬ್ರೀಡಿಂಗ್ ಇಸ್ ದ ಮೇನ್ ಪರ್ಪಸ್ ಆಗಿದೆ. ಸೊ ಎಕನಾಮಿಕಲ್ ಪರ್ಸ್ಪೆಕ್ಟಿವ್ ಅಲ್ಲಿ ಕ್ರಾಸ್ ಬ್ರೀಡಿಂಗ್ ಮೇನ್ ಇಂಪಾರ್ಟೆಂಟ್ ಆಗುತ್ತೆ. ನೆಕ್ಸ್ಟ್ ಬ್ರೆಜಿಲ್ಸ್ ಸಕ್ಸಸ್ ಇನ್ ಒಂಗೊಲೆ ಏನು ಅಂತ ಹೇಳಿದ್ರೆ, ಇತ್ತೀಚೆಗೆ ಕ್ರಾಸ್ ಬ್ರೀಡಿಂಗ್ ಮಾಡಿರೋದ್ರಲ್ಲಿ ಎಲೈಡ್ ಜೆನೆಟಿಕ್ ಸ್ಟಾಕ್ ಡೆವಲಪ್ಡ್ ಇದು ಕ್ರಾಸ್ ಬ್ರೀಡಿಂಗ್ ಮಾಡಿರೋದು, ಅಂದ್ರೆ ಜೆನೆಟಿಕ್ ಡೆವಲಪ್ಮೆಂಟ್ ಮಾಡಿರೋದ್ರಲ್ಲಿ ನೆಲ್ಲೂರು ಕ್ಯಾಟಲ್ ಡಾಮಿನೇಟ್ ದ ಬೀಫ್ ಇಂಡಸ್ಟ್ರಿಯಲ್ಲಿ ನೆಲ್ಲೂರು ಕ್ಯಾಟಲ್ಸ್ ಅಂದ್ರೆ ಏನ್ ಒಂಗೊಲೆ ಕೌನ ನೆಲ್ಲೂರು ಕ್ಯಾಟಲ್ಸ್ ಅಂತ ಕರಿತೀವಲ್ವಾ, ಸೊ ಅದು ಕೂಡ ಬೀಫ್ ಇಂಡಸ್ಟ್ರಿಯಲ್ಲಿ ಡಾಮಿನೇಟ್ ಮಾಡ್ತಾ ಇದೆ. ಇಂಟರ್ನ್ಯಾಷನಲ್ ಡಿಮ್ಯಾಂಡ್ ಏನು ಅಂತ ಹೇಳಿದ್ರೆ, ಒಂದು ಕ್ರಾಸ್ ಬ್ರೀಡಿಂಗ್ ಮತ್ತೆ ಅಗ್ರಿಕಲ್ಚರ್ಗೆ ತುಂಬಾನೇ ಡಿಮ್ಯಾಂಡ್ ಬರ್ತಾ ಇದೆ. ಅಂಡ್ ಇಟ್ ಇಸ್ ಸೋಲ್ಡ್ ಟು ಅ ಹೈ ಅಮೌಂಟ್. ಅಂಡ್ ಮಿಲ್ಕ್ ಪ್ರಾಡಕ್ಟ್ಸ್ ಕೂಡ ಯೂಸ್ ಮಾಡ್ತೀವಿ. ಬಿಕಾಸ್ ಟೆಂಪರೇಚರ್ ನ ರೆಸಿಸ್ಟೆನ್ಸ್ ಮಾಡೋ ಕೆಪಾಸಿಟಿ ಇರೋದ್ರಿಂದ ಬೇರೆ ಬೇರೆ ದೇಶಗಳಲ್ಲಿ ಟೆಂಪರೇಚರ್ ಏನ್ ಜಾಸ್ತಿ ಆಗ್ತಾ ಇದೆ ಅಲ್ಲಿ ಈ ಒಂದು ಹಸುಗಳನ್ನ ಸಾಕೋದಕ್ಕೆ ಹೆಲ್ಪ್ ಆಗತ್ತೆ. ಸೊ ಭಾರತಕ್ಕೆ ಚಾಲೆಂಜ್ ಏನು? ಭಾರತಕ್ಕೆ ಇದು ಇಂಡಿಜಿನಿಯಸ್,
ಕರೆಕ್ಟ್ ಅಲ್ಲ? ಸೊ ಚಾಲೆಂಜಸ್ ಏನೇನು? ಫಸ್ಟ್ ಆಫ್ ಆಲ್, ಭಾರತದಲ್ಲಿ ನಾವು ಎಕ್ಸ್ಪೋರ್ಟ್ ನ ಜಾಸ್ತಿ ಮಾಡ್ತಾ ಇದೀವಿ. ಯಾವ್ದನ್ನ? ಹೊಂಗಲೆ ಒಂಗಲೆ ಕೌನ. ಸೊ ಒಂಗಲೆ ಕೌನ ನಾವು ಜಾಸ್ತಿ ಎಕ್ಸ್ಪೋರ್ಟ್ ಮಾಡ್ತಿರೋದ್ರಿಂದ ನಮ್ಮ ಭಾರತದಲ್ಲಿ ಅದರ ಜನಸಂಖ್ಯೆ, ಸಾರಿ, ಅದರ ಪಾಪ್ಯುಲೇಷನ್, ಆ ಹಸುವಿನ ಪಾಪ್ಯುಲೇಷನ್ ಏನಾಗ್ತಾ ಇದೆ? ಕಡಿಮೆ ಆಗ್ತಿದೆ. ಇಂಡಿಜಿನಿಯಸ್ ಆಗಿ ನಮ್ಮಲ್ಲೇ ಇರ್ಬೇಕಾಗಿರುವಂತಹ ಹಸುಗಳು ಇವಾಗ ಬ್ರೆಜಿಲ್ ಅಲ್ಲಿ ಜಾಸ್ತಿ ಆಗ್ತಾ ಇದೆ. ಸೊ ಹಂಗಾಗಿ ಎಕ್ಸ್ಪೋರ್ಟ್ ಏನ್ ಮಾಡ್ತಿದೀವಿ ಅದನ್ನ ಕಂಟ್ರೋಲ್ ಮಾಡ್ಬೇಕು, ಫಸ್ಟ್ ಥಿಂಗ್. ಸೆಕೆಂಡ್ ಥಿಂಗ್ ಬಂದ್ಬಿಟ್ಟು, ಹಸುಗಳಿಗೋಸ್ಕರ, ಎಸ್ಪೆಷಲಿ ಒಂಗಲೆ ಕೌಗೋಸ್ಕರ ನಾವು ಸ್ಪೆಷಲ್ ಸ್ಕೀಮ್ಸ್ ಗಳನ್ನ ತಗೊಂಡ್ಬರ್ಬೇಕಾಗತ್ತೆ. ಫಾರ್ಮರ್ಸ್ಗೆ ಒಂಗಲೆ ಕೌ ಬ್ರೀಡ್ಸ್ ಗಳನ್ನ ಇನ್ಕ್ರೀಸ್ ಮಾಡೋ ತರ ಸಬ್ಸಿಡೀಸ್ ಗಳನ್ನ ಕೊಡ್ಬೇಕಾಗತ್ತೆ. ಸಬ್ಸಿಡೀಸ್ ಕೊಡೋದ್ರಿಂದ ಫಾರ್ಮರ್ಸ್ಗೆ ಅವರ ಮೇಲಿರುವಂತಹ ಹಣದ ಪ್ರೆಷರ್ ಕೂಡ ರೆಡ್ಯೂಸ್ ಆಗತ್ತೆ. ಸೊ ಅದನ್ನೇ ಇಲ್ಲಿ ಹೇಳಿದಿರೋದು. ಕ್ರಾಸ್ ಬ್ರೀಡಿಂಗ್ ಗೆ ಬೇರೆ ಬೇರೆ ಹಸುಗಳನ್ನ ಕೂಡ ನಾವು ಯೂಸ್ ಮಾಡ್ಬೋದು, ಬಟ್ ಒಂಗಲೆ ಕೌನ ಯೂಸ್ ಮಾಡ್ತಾ ಇದೀವಿ. ಹೈ ಹೀಲ್ಡ್ ಬ್ರೀಡ್ಸ್ ಅಫೆಕ್ಟ್ ಜೆನೆಟಿಕ್ ಪ್ಯೂರಿಟಿ, ಹೌದಲ್ವಾ? ಜೆನೆಟಿಕಲಿ ಚೇಂಜ್ ಆಗ್ತಾ ಹೋದ್ರೆ ಜೆನೆಟಿಕಲಿ ಬೇರೆ ಬೇರೆ ವೆರೈಟೀಸ್ ಬರುತ್ತೆ, ಬಟ್ ರಿಯಲ್ ಜೆನೆಟಿಕ್ ಸ್ಪೀಸೀಸ್ ಏನಿದೆ ಅದು ಡಿಕ್ಲೈನ್ ಆಗ್ತಾ ಬರುತ್ತೆ. ನೆಕ್ಸ್ಟ್, ಲಿಮಿಟೆಡ್ ಗವರ್ಮೆಂಟ್ ಇನಿಷಿಯೇಟಿವ್ಸ್. ಒಂಗಲೆ ಕೌಗೋಸ್ಕರ ಯಾವುದೇ ಗವರ್ಮೆಂಟ್ ಇನಿಷಿಯೇಟಿವ್ಸ್ ಇಲ್ಲ. ನೋ ಸೆಲೆಕ್ಟಿವ್ ಬ್ರೀಡಿಂಗ್ ಪ್ರೋಗ್ರಾಮ್. ಇಲ್ಲಿ ತನಕ ಯಾವುದೇ ರೀತಿಯಾದಂತಹ ಸೆಲೆಕ್ಟಿವ್ ಬ್ರೀಡಿಂಗ್ ಪ್ರೋಗ್ರಾಮ್ ಭಾರತದಲ್ಲಿ ಆಗಿಲ್ಲ. ಸೊ ನೆಕ್ಸ್ಟ್ ಚಾಲೆಂಜ್ ಏನು ಅಂತ ಹೇಳಿದ್ರೆ, ಎಕ್ಸ್ಪೋರ್ಟ್ ಮಾಡ್ತಾ ಇದೀವಿ, ನಮ್ಮ ಭಾರತದಲ್ಲಿ ಆ ಹಸುವಿನ ಸಂಖ್ಯೆಗಳು ಕಡಿಮೆ ಆಗ್ತಿದೆ. ಎಸ್ಪೆಷಲಿ ಬ್ರೆಜಿಲ್ ಮತ್ತೆ USA ಗೆ ನಾವು ಜಾಸ್ತಿ ಎಕ್ಸ್ಪೋರ್ಟ್ ಮಾಡ್ತಾ ಇದೀವಿ. ಇಂಡಿಯಾ ಲ್ಯಾಕ್ ಪ್ಯಾರಲಲ್ ಜೆನೆಟಿಕ್ ಇಂಪ್ರೂವ್ಮೆಂಟ್ ಪ್ರೋಗ್ರಾಮ್ಸ್. ಇಂಡಿಯಾದಲ್ಲಿ ಈ ರೀತಿಯಾದಂತಹ ಜೆನೆಟಿಕ್ ಪ್ರೋಗ್ರಾಮ್ಸ್ ಗಳು ಕಡಿಮೆ ಇದೆ, ಅದನ್ನ ಇಂಪ್ರೂವ್ ಮಾಡ್ಕೋಬೇಕು. ನೆಕ್ಸ್ಟ್, ಫಾರ್ಮರ್ಸ್ ಅನ್ಅವೇರ್ ಆಫ್ ಇಂಡಿಜಿನಿಯಸ್ ಬ್ರೀಡ್ ಇಂಪಾರ್ಟೆನ್ಸ್. ಇಂಡಿಜಿನಿಯಸ್ ಬ್ರೀಡ್ದು ಇಂಪಾರ್ಟೆನ್ಸ್ ಫಾರ್ಮರ್ಸ್ ಗೆ ಗೊತ್ತಿಲ್ಲ. ಗವರ್ಮೆಂಟ್ ಸಪೋರ್ಟ್ ಫೋಕಸ್ಡ್ ಮೋರ್ ಆನ್ ಕ್ರಾಸ್ ಬ್ರೀಡ್ ಕ್ಯಾಟಲ್. ಕ್ರಾಸ್ ಬ್ರೀಡ್ ಕ್ಯಾಟಲ್ ಬಗ್ಗೆ ಇಂಪಾರ್ಟೆನ್ಸ್ ನ ಕೊಡ್ತಿದೆ, ಬಟ್ ಇಂಡಿಜಿನಿಯಸ್ ಕ್ಯಾಟಲ್ ಬಗ್ಗೆ ಇಂಪಾರ್ಟೆನ್ಸ್ ನ ಕೊಡ್ತಿಲ್ಲ. ನೆಕ್ಸ್ಟ್, ಗವರ್ಮೆಂಟ್ ಇನಿಷಿಯೇಟಿವ್ ಏನೇನ ತಗೊಬಂದಿದೆ. ಎಕ್ಸಿಸ್ಟಿಂಗ್ ಇನಿಷಿಯೇಟಿವ್ ಏನು ಅಂತ ಹೇಳಿದ್ರೆ, ಡೈರಿ ಫಾರ್ಮಿಂಗ್ ರಿಲೇಟೆಡ್ ರಾಷ್ಟ್ರೀಯ ಗೋಕುಲ್ ಮಿಷನ್ ನ ತಗೊಂಡ್ಬಂದಿದೆ. ನ್ಯಾಷನಲ್ ಲೈಫ್ ಸ್ಟಾಕ್ ಪಾಲಿಸಿಯನ್ನ ತಗೊಂಡ್ಬಂದಿದೆ. ಸೊ ಅದ್ರ ಜೊತೆಗೆ ಇತ್ತೀಚೆಗೆ ವೈಟ್ ರೆವಲ್ಯೂಷನ್ ಕೂಡ ನ್ಯೂಸ್ ಅಲ್ಲಿ ಇತ್ತು. ವೈಟ್ ರೆವಲ್ಯೂಷನ್ 2.0 ನ ಕೂಡ ತಗೊಂಡ್ಬಂದಿದ್ದಾರೆ, ಡೈರಿ ಫಾರ್ಮಿಂಗ್ ನ ಇನ್ಕ್ರೀಸ್ ಮಾಡೋದಕ್ಕೋಸ್ಕರ. ಅದೇ ರೀತಿ ICAR ನ ನ್ಯಾಷನಲ್ ಬ್ಯೂರೋ ಆಫ್ ಅನಿಮಲ್ ಜೆನೆಟಿಕ್ ರಿಸೋರ್ಸಸ್ ಅಂತ ಕೂಡ ತಗೊಂಡ್ಬಂದಿದ್ದಾರೆ. ಸೊ ಇದ್ರಲ್ಲಿ ನಾವು ಒಂಗಲೆ ಕೌವನ್ನ ಐಡೆಂಟಿಫೈನ ಮಾಡ್ಬೋದು ಅಂತ ಹೇಳ್ಬಿಟ್ಟು. ಸೊ ಪ್ರಪೋಸ್ಡ್ ಸೊಲ್ಯೂಷನ್ ಏನೇನು? ವೇ ಫಾರ್ವರ್ಡ್ ಅಂತ ಕರಿತೀವಿ ಮೇನ್ಸ್ ಆನ್ಸರ್ ಬರೀವಾಗ. ಸೊ ಜೆನೆಟಿಕ್ ಇಂಪ್ರೂವ್ಮೆಂಟ್ ನ ಮಾಡಬೇಕು, ಅದಕ್ಕೋಸ್ಕರ ಹೈ ಕ್ವಾಲಿಟಿ ಬ್ರೀಡಿಂಗ್ ಫಾರ್ಮ್ಸ್ ಗಳನ್ನ ತಗೋಬರ್ಬೇಕು. ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ವಿತ್ ಸುಪೀರಿಯರ್ ಬುಲ್ಸ್ ಗಳನ್ನ ತಗೊಂಬರೋದಕ್ಕೋಸ್ಕರ. ನೆಕ್ಸ್ಟ್, ಫಾರ್ಮರ್ಸ್ ಇನ್ಸೆಂಟಿವ್ಸ್, ಸಬ್ಸಿಡೀಸ್ ನ ಕೊಡ್ಬೇಕು. ಸಬ್ಸಿಡೀಸ್ ನ ಕೊಡೋದ್ರಿಂದ ಫಾರ್ಮರ್ಸ್ ಇನ್ಕಮ್ ಕೂಡ ಜಾಸ್ತಿ ಆಗುತ್ತೆ. ಸೊ ಫಾರ್ಮರ್ಸ್ಗೆ ಹಸುಗಳನ್ನ ನೀಟಾಗಿ ಮೇಂಟೈನ್ ಮಾಡೋದಕ್ಕೂ ಕೂಡ ಹೆಲ್ಪ್ ಆಗುತ್ತೆ. ಆರ್ಗ್ಯಾನಿಕ್ ಫಾರ್ಮಿಂಗ್ ನ ಪ್ರಮೋಟ್ ಮಾಡಬೇಕು. ಕ್ರಾಸ್ ಬ್ರೀಡಿಂಗ್ ಕಂಟ್ರೋಲ್ ಮಾಡ್ಕೋಬೇಕು. ಅದಕ್ಕೋಸ್ಕರ ಗವರ್ಮೆಂಟ್ ಪಾಲಿಸೀಸ್ ಮತ್ತೆ ಲಾಸ್ ಗಳನ್ನ ತಗೋಬರ್ಬೇಕು. ಎಕ್ಸ್ಪೋರ್ಟ್ ನ ಕಂಟ್ರೋಲ್ ಮಾಡೋದಕ್ಕೋಸ್ಕರ ಡೊಮೆಸ್ಟಿಕ್ ಬ್ರೀಡಿಂಗ್ ಕಡೆಗೆ ಫೋಕಸ್ ಮಾಡಬೇಕು. ಕರೆಕ್ಟ್ ಅಲ್ವಾ? ನೆಕ್ಸ್ಟ್, ಫಾರ್ಮರ್ಸ್ ಅವೇರ್ನೆಸ್. ಫಸ್ಟ್ ಮೋಸ್ಟ್ ಇಂಪಾರ್ಟೆಂಟ್ ಫಾರ್ಮರ್ಸ್ ಅವೇರ್ನೆಸ್ ಇಲ್ಲದೆ ಇರೋದಕ್ಕೆ ಈ ರೀತಿಯಾದಂತಹ ಪ್ರಾಬ್ಲಮ್ ಆಗ್ತಿರೋದು. ಫಸ್ಟ್ ಆ ಅವೇರ್ನೆಸ್ ನ ಕೊಡ್ಬೇಕು. ಸಸ್ಟೈನಬಲ್ ಲೈಫ್ ಸ್ಟಾಕ್ ಫಾರ್ಮಿಂಗ್ ಅನ್ನ ತಗೊಂಡ್ಬರೋದಕ್ಕೆ ಫಾರ್ಮರ್ಸ್ಗೆ ಹೆಲ್ಪ್ ಮಾಡಬೇಕು. ಸೊ ಇದ್ರ ಮೇಲೆ ಒಂದು ಪ್ರಿಲಿಮ್ಸ್ ಕ್ವಶನ್ ನೋಡ್ಕೊಳ್ಳೋಣ. ಇದನ್ನ ನಿಮ್ಗೆ ಪ್ರಿಲಿಮ್ಸ್ ಅಲ್ಲಾದ್ರೂ ಕೇಳ್ಬೋದು, ಮೇನ್ಸ್ ಅಲ್ಲಾದ್ರೂ ಕೂಡ ಈ ಒಂದು ಟಾಪಿಕ್ ನ ಕೇಳುವಂತಹ ಚಾನ್ಸಸ್ ಇರುತ್ತೆ. ಫಸ್ಟ್, ವಾಟ್ ಮೇಕ್ಸ್ ದ ಒಂಗಲೆ ಬ್ರೀಡ್ ಹೈಲಿ ವ್ಯಾಲ್ಯೂಡ್ ಇನ್ ಟ್ರಾಪಿಕಲ್ ರೀಜನ್ಸ್? ಏನು ಟ್ರಾಪಿಕಲ್ ರೀಜನ್ಸ್? ಏನ್ ಆನ್ಸರು? ಹೈ ಹೀಟ್ ರೆಸಿಸ್ಟೆನ್ಸ್ ಇರೋದ್ರಿಂದನೇ ನಮ್ಗೆ ಒಂಗಲೆ ಕೌ ಟ್ರಾಪಿಕಲ್ ರೀಜನ್ ಅಲ್ಲಿ ತುಂಬಾನೇ ಕಾಸ್ಟ್ಲಿ ಅಮೌಂಟ್ ಅಲ್ಲಿ ಸೇಲ್ ಆಗ್ತಾ ಇರೋದು. ಸೊ ಇದಿಷ್ಟು ಒಂಗಲೆ ಕೌ ರಿಲೇಟೆಡ್ ಪ್ರಿಲಿಮ್ಸ್ ಮತ್ತೆ ಮೇನ್ಸ್ ಅಲ್ಲಿ ಎರಡರಲ್ಲೂ ಕೂಡ ಕೇಳುವಂತಹ ಚಾನ್ಸಸ್ ಇರುತ್ತೆ. ಈವನ್ ಸ್ಟೇಟ್ ಎಕ್ಸಾಮ್ಸ್ ಅಲ್ಲೂ ಕೂಡ ನಿಮ್ಗೆ FD ಅಥವಾ SDA KS ಎಕ್ಸಾಮ್ ಅಲ್ಲೂ ಕೂಡ ಇದು ಎಲ್ಲಿಗೆ ನೇಟಿವ್, ಅದ್ರ ಇಂಪಾರ್ಟೆನ್ಸ್ ಏನು, ಮತ್ತೆ ಯಾವ ಕೌಸ್ ಗಳನ್ನ ಬೀಟ್ ಮಾಡಿದೆ ವರ್ಡ್ ರೆಕಾರ್ಡ್ ಮಾಡೋದಕ್ಕೆ, ಈ ರೀತಿಯಾದಂತಹ ಕ್ವಶನ್ಸ್ ನ ಕೇಳುವಂತಹ ಚಾನ್ಸಸ್ ಇರುತ್ತೆ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಪ್ಲೀಸ್ ಶೇರ್ ಅಂಡ್ ಸಬ್ಸ್ಕ್ರೈಬ್.